ಈ ಹೊತ್ತಿನ ರಾಜ್ ನ್ಯೂಸ್ನಲ್ಲಿ ಮೊದಲ ಸ್ಟೋರಿ ನೋಡಿ. ಕೃಷ್ಣ ಬೈರೇಗೌಡರು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆಪರೇಷನ್ ಫುಟ್ಪಾತ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಆಪರೇಷನ್ ಗಾರ್ಬೇಜ್ ಕೂಡ ಶುರುವಾಗ್ತಾ ಇದೆ. ಅಲ್ಲಿಗೆ ಇನ್ನೊಂದು ತಿಂಗಳಲ್ಲಿ ಗ್ರೇಟರ್ ಬೆಂಗಳೂರಿಗೆ ಒಂದು ಹೊಸ ಲುಕ್ ಬರುತ್ತಾ, ಈಗಿರುವಂತ ಲುಕ್ ಚೇಂಜ್ ಆಗುತ್ತಾ, ಹೀಗನ್ನೋ ನಿರೀಕ್ಷೆಯಲ್ಲಿ ಬೆಂಗಳೂರಿನ ಜನ ನೋಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರ ಸ್ಪೀಡ್ ನೋಡ್ತಾ ಇದ್ರೆ ಏನೋ ಮಾಡಕ್ ಹೊರಟಿದ್ದಾರೆ, ಬೆಂಗಳೂರಿನ ಪರವಾಗಿಲ್ಲ ಅಂತನೂ ಒಂದಷ್ಟು ಜನ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಕಸದ ಸಮಸ್ಯೆಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತಾ? ಈಗಲಾದ್ರೂ ಜಿಬಿ ಅಧಿಕಾರಿಗಳಿಗೆ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ ಉಸ್ತುವಾರಿ ಸಚಿವರು. ಕ್ಲೀನ್ ಫುಟ್ಪಾತ್ ಆಯ್ತು, ಈಗ ಕಸದ ಸರದಿ. ಆಪರೇಷನ್ ಫುಟ್ಪಾತ್ ಆಯ್ತು, ಈಗ ಆಪರೇಷನ್ ಗಾರ್ಬೇಜ್. ಬೆಂಗಳೂರನ್ನ ಕಸಮುಕ್ತ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನೊಂದು ತಿಂಗಳಲ್ಲಿ ಗ್ರೇಟರ್ ಬೆಂಗಳೂರಿಗೆ ಹೊಸ ಲುಕ್ ಸಿಗುತ್ತಾ ಅಂತ. ಒಂದು ತಿಂಗಳು ಅಂತಂದ್ರೆ 45 ದಿನಗಳ ಒಂದು ಅಭಿಯಾನವನ್ನ ಆರಂಭ ಮಾಡಿದ್ದಾರೆ. ಅಧಿಕಾರಿಗಳಿಗೆ 45 ದಿನಗಳ ಡೆಡ್ಲೈನ್ ಕೊಟ್ಟಿದ್ದಾರೆ. ಕಸಮುಕ್ತ ಮಾಡೋದಕ್ಕೆ ಸರ್ಕಾರ ಮುಂದಾಗಿರೋದು. ಇದಕ್ಕೆ ಮೀಟಿಂಗ್ ಮೇಲೆ ಮೀಟಿಂಗ್ ಕೂಡ ಮಾಡಿದ್ದಾರೆ. ಕಸದ ಸಮಸ್ಯೆ ಏನು, ಅದನ್ನು ನಿವಾರಿಸೋದು ಹೇಗೆ, ಬೆಂಗಳೂರಿನ ಸಿಟಿಯನ್ನ ಹೇಗೆ ಕ್ಲೀನ್ ಸಿಟಿ ಮಾಡಬೇಕು, ಎಲ್ಲವನ್ನೂ ಕೂಡ ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿ ತದನಂತರ 45 ದಿನಗಳ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಇದನ್ನ ಎರಡು ಥರನೂ ಜನ ರಿಯಾಕ್ಷನ್ ಕೊಡ್ತಾ ಇರೋದು. ಏನಂತಂದ್ರೆ, ಇಷ್ಟು ವರ್ಷನೇ ಆಗಲಿಲ್ಲ, ಇನ್ನು 45 ದಿನದಲ್ಲಿ ಕಸದ ಸಮಸ್ಯೆ ನೀಗಿಸ್ಬಿಡ್ತಾರ ಇವರು, ಕಸದ ಸಮಸ್ಯೆನ ಇಲ್ಲ ಅನ್ನಿಸ್ಬಿಡ್ತಾರ? ಆಗೋದಿಲ್ಲ. ಬಂದಿದ್ದಾರೆ, ಹೊಸದಾಗಿ ಒಂದು ಹುಮ್ಮಸ್ಸಿದೆ, ಹೇಳ್ತಾರೆ. ಬಟ್ ಅದೇ ಕತೆ ಸಾರ್, ನೋಡ್ತಾ ಇರಿ ನೀವು ಅಂತಲೂ ಹೇಳ್ತಾರೆ. ಮತ್ತೊಂದು ಕಡೆ ಈ ಬಂದಿದ್ದಾರೆ ಕೃಷ್ಣ ಬೈರೇಗೌಡರು, ಬಂದು ಏನೋ ಕೆಲಸ ಮಾಡಬೇಕು ಅಂತ ಹೊರಟಿದ್ದಾರೆ. ಸೊ ಮಾಡಿ, ನಾವೆಲ್ಲ ಸಪೋರ್ಟ್ ಕೊಡೋಣ ಅದಕ್ಕೆ. ಈಗ ಆಪರೇಷನ್ ಫುಟ್ಪಾತ್ ಮಾಡಿದ್ರು, ಓಡಾಡೋರಿಗೆ ಸಮಸ್ಯೆ ಆಗುತ್ತೆ, ವಿದ್ಯುತ್ ಕಂಬಗಳು ಬೀಳೋದು ಅಥವಾ ನಾನಾ ರೀತಿಯ ಅವಾಂತರಗಳಾಗ್ತಿದೆ. ಸುಪ್ರೀಂ ಕೋರ್ಟ್ ಕೂಡ ಚೀಮಾರಿ ಹಾಕಿತ್ತು ಈ ಹಿಂದೆ. ಹಾಗಾಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ನಿಮ್ಗೆಲ್ಲಾದ್ರೆ ಸಪೋರ್ಟ್ ಕೊಡಿ, ಇಲ್ಲ ಬಿಟ್ಬಿಡಿ, ನೋಡ್ತಾ ಕೂತ್ಕೊಳ್ಳಿ, ಹೀಗನ್ನುವಂಥ ಮಾತನ್ನು ಕೂಡ ಜನ ಮಾತಾಡ್ತಾ ಇದ್ದಾರೆ. ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಬಟ್ ಸವಾಲುಗಳಂತೂ ನೂರಾರು. ಬೆಂಗಳೂರಿಗೆ ಉಸ್ತುವಾರಿ ಅಂತ ವಹಿಸ್ಕೊಂಡ್ರೆ ಬೆಂಗಳೂರಿನಲ್ಲಿರೋ ನಾನಾ ಸಮಸ್ಯೆಗಳಿದ್ದಾವೆ. ಇನ್ನು ಟ್ರಾಫಿಕ್ ಸಮಸ್ಯೆ ಯಾವಾಗ, ಜೊತೆಗೆ ಈ ರಸ್ತೆ ವಿಚಾರಕ್ಕೂ ಕೂಡ ಬರಬೇಕು. ಯಾವಾಗ ಏನಾಗುತ್ತೆ ಕಾದ್ ನೋಡೋಣ ಮುಂದಕ್ಕೆ. ಅದರಲ್ಲಿ ಬೇಕಾದ್ರೆ ಗೌಡ್ರೆ, ಈಗ ನಿಮ್ ಪಾಯಿಂಟ್ಗೆ ಬರೋದಾದ್ರೆ ಆಗಸ್ಟ್ 15th ವರೆಗೆ ಇಂಡಿವಿಜುವಲ್ ಸೈಟ್ ನಾವು ಮುಟ್ಟೋದಿಲ್ಲ, ರೈಟ್? ಅಲ್ಲಿವರೆಗೂ ಜನಕ್ಕೆ ಟೈಮ್ ಕೊಡೋಣ, ಅವ್ರ ಸೈಟ್ ಅವರೇ ಕ್ಲೀನ್ ಮಾಡ್ಕೊಳ್ಳಿ. ಇವತ್ತಿಂದ ಆಗಸ್ಟ್ 15th ವರೆಗೆ ಇದೆ, ಒಂದು ತಿಂಗಳು. ಸಚಿವ ಕೃಷ್ಣ ಬೈರೇಗೌಡರು ಜಿಬಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಆಗಸ್ಟ್ ತಿಂಗಳಿನಿಂದ ಕಸಮುಕ್ತ ಬೆಂಗಳೂರು ಅಭಿಯಾನಕ್ಕೆ ಚಾಲನೆಯನ್ನ ಕೊಡೋದಕ್ಕೆ, ಬೆಂಗಳೂರನ್ನ ಕಸದ ಸಮಸ್ಯೆಯಿಂದ ಸ್ವತಂತ್ರ ಕೊಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರಿನ ನಾಗರಿಕರಲ್ಲೂ ಕೂಡ ಮನವಿ ಮಾಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ಒಂದು ತಿಂಗಳು ಸೈಟ್ಗಳ ಕಸ ಸ್ವಯಂ ಪ್ರೇರಿತವಾಗಿ ಕ್ಲೀನ್ ಮಾಡಬೇಕು. ಗಡುವು ಮುಗಿದ್ರೂ ಕಸ ಕ್ಲೀನ್ ಮಾಡಲಿಲ್ಲ ಅಂತಂದ್ರೆ ಸೈಟ್ ಮಾಲೀಕರಿಗೆ ದಂಡ ಹಾಕಲಾಗುತ್ತೆ. ಬೆಂಗಳೂರಿನಲ್ಲಿ ಒಂದಷ್ಟು ಕಡೆ ಖಾಲಿ ಸೈಟ್ಗಳಿದಾವೆ. ಆ ಖಾಲಿ ಸೈಟು ಅಥವಾ ಪಾಳು ಬಿದ್ದಿರೋ ಮನೆ ಮುಂಭಾಗದಲ್ಲೋ ಅಥವಾ ಕಾಂಪೌಂಡ್ ಒಳಗೋ ಹಂಗೆ ಗಾಡಿ ಲೋಯ್ತಾ ಸೈ ಅಂತ ಎಸ್ಬಿಟ್ಟು ಹೋಗ್ತಾರೆ. ಅದು ಇನ್ನು ಮುಂದೆ ಆ ಜಾಗದ ಮಾಲೀಕರ ಜವಾಬ್ದಾರಿ. ಆಗಸ್ಟ್ 15ರ ಒಳಗಡೆ ನೀವು ನಮಗೆ ಕಸಮುಕ್ತ ಮಾಡಿಕೊಟ್ಬಿಡಿ. ಅಧಿಕಾರಿಗಳಿಗೂ ಅಷ್ಟೇ, ಜೊತೆಗೆ ಜನಸಾಮಾನ್ಯರ ಜವಾಬ್ದಾರಿ ಏನು ಅಂತ ನೆನಪಿಸ್ತಾ ಇದ್ದಾರೆ. ನಿಮ್ಮ ಖಾಲಿ ಸೈಟ್ಗಳು ಹಂಗೆ ಬಿಟ್ಟಿರ್ತೀರಿ, ನೋಡ್ಕೊಂಡಿರಲ್ಲ. ನೋಡಿ, ನಿಮ್ಮ ಸೈಟಲ್ಲಿ ಕಸ ಗಿಸ ಇದ್ರೆ ಕ್ಲೀನ್ ಮಾಡಿಸ್ಬೇಕು. ಮಾಡಿಸ್ಲಿಲ್ಲ ಅಂತಂದ್ರೆ ನಿಮ್ಮ ಮೇಲೇನೆ ದಂಡ ಹಾಕ್ತೀವಿ, ಹುಷಾರ್. ಆಮೇಲೆ ಕಸ ಕ್ಲೀನ್ ಮಾಡಿದ ವೆಚ್ಚವನ್ನ ಪ್ರಾಪರ್ಟಿ ಟ್ಯಾಕ್ಸ್ ನಲ್ಲಿ ಸೇರಿಸ್ತೀವಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್, ಇನ್ನು ಮುಂದೆ ನಗರದಲ್ಲಿ ಬೇಕಾಬಿಟ್ಟಿ ಫ್ಲೆಕ್ಸ್ ಅನ್ನು ಕೂಡ ಹಾಕಂಗಿಲ್ಲ. ಲೈಸೆನ್ಸ್ ಇಲ್ಲದೆ ಫ್ಲೆಕ್ಸು ಬ್ಯಾನರು ಹಾಕ್ಬಿಟ್ರೆ ಕಠಿಣ ಕ್ರಮ. ಇಲ್ಲಿಗಲ್ ಫ್ಲೆಕ್ಸ್ ಹಾಕೋರಿಗೆ ಇನ್ನು ಮುಂದೆ ತಕ್ಕ ಪಾಠವನ್ನ ಕಲಿಸ್ತಾರಂತೆ ಕೃಷ್ಣ ಬೈರೇಗೌಡರು. ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ಹಾಕಿಬಿಟ್ರೆ ತಕ್ಕ ಶಿಕ್ಷೆ ಫಿಕ್ಸ್. ಕೋರ್ಟ್ ಆದೇಶವಿದ್ರೂ ಬೇಕಾಬಿಟ್ಟಿ ಫ್ಲೆಕ್ಸು ಬ್ಯಾನರ್ ಅನ್ನ ಹಾಕಲಾಗ್ತಾ ಇದೆ. ಗಮನಕ್ಕೆ ಬಂದಿದೆ ನಮ್ಮ ಗಮನಕ್ಕೆ. ನಗರದ ಹಲವೆಡೆ ಅನುಮತಿ ಇಲ್ಲದೆ ಹಾಕಿರೋ ಬ್ಯಾನರ್ಗಳನ್ನ ಕಂಡ ಸಚಿವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಿಯಮ ಮೀರಿದ್ರೂ ಸುಮ್ಮನಿರೋ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವಿನುತಾ ಫೋನ್ ಸಂಪರ್ಕದಲ್ಲಿ. ವಿನುತಾ, ಆಪರೇಷನ್ ಫುಟ್ಪಾತ್ ಆಯ್ತು, ಈಗ ಆಪರೇಷನ್ ಗಾರ್ಬೇಜ್ ಜೊತೆಗೆ ಫ್ಲೆಕ್ಸ್ ಗಳನ್ನು ಕೂಡ ಎಲ್ಲೆಲ್ಲಿ ನಿಯಮ ಮೀರಿ ಕೋರ್ಟ್ ಆದೇಶವಿದ್ರೂ ಕೂಡ ಎಲ್ಲೆಲ್ಲಿ ಫ್ಲೆಕ್ಸ್ ಹಾಕಿರ್ತಾರೋ ಅದನ್ನು ತೆರವು ಮಾಡಬೇಕು ಅಂತ ಹೇಳ್ತಾ ಇದ್ರು. ಈಗ ಕೇವಲ ಅದು ಜನಸಾಮಾನ್ಯರಿಗಷ್ಟೇನಾ? ಪೊಲಿಟಿಕಲ್ ಪಾರ್ಟಿ ಕಡೆಯಿಂದ ಯಾರು ಫ್ಲೆಕ್ಸೇ ಹಾಕೋದಿಲ್ವಾ?
ಅವರು ಕೂಡ ಇದನ್ನ ಪಾಲನೆ ಮಾಡಬೇಕಲ್ವಾ? ಅದೊಂದು ಜೊತೆಗೆ ಈ ಆಪರೇಷನ್ ಗಾರ್ಬೇಜ್ ಇದೆಯಲ್ಲ, ಈ ವಿಚಾರಕ್ಕೆ ಬಂದ್ರೆ 45 ದಿನಗಳ ಒಂದು ಅಭಿಯಾನ ಶುರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. 45 ದಿನದಲ್ಲಿ ಆಗುತ್ತಾ? ಶರತ್, ಏನು ಇವತ್ತು ಕೃಷ್ಣ ವೋಲ್ಟೇಜ್ ಮೀಟಿಂಗ್ ಇವತ್ತು ಆಗಿರುವಂತದ್ದು, ಇದರಲ್ಲಿ ಸಾಕಷ್ಟು ಚರ್ಚೆಗಳನ್ನ ಮಾಡಿರುವಂತದ್ದು ಅಧಿಕಾರಿಗಳೊಂದಿಗೆ. ಅಂದ್ರೆ ಇನ್ನ ಕೇವಲ 6 ತಿಂಗಳಲ್ಲಿ ಬೆಂಗಳೂರನ್ನ ಸ್ವಚ್ಛ ಬೆಂಗಳೂರು ಮಾಡ್ತೀವಿ ಅನ್ನುವಂತಹ ಒಂದು ಪಣವನ್ನ ತೊಟ್ಟು ಇವತ್ತು ಒಂದಷ್ಟು ಸಮಸ್ಯೆಗೆ ಮುಕ್ತಿನ ಕಾಣ್ಬೇಕು ಅನ್ನುವಂತಹ ಸದುದ್ದೇಶದಿಂದ 45 ದಿನದ ಅಭಿಯಾನವನ್ನ ಈಗ ಆಯೋಜನೆಯನ್ನ ಅಧಿಕಾರಿಗಳು ಮಾಡ್ಕೊಂಡಿರುವಂತದ್ದು. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೃಷ್ಣ ಬೈರೇಗೌಡ ಅವರು ಇನ್ನು ನಮ್ಮ GBA ಪಾಲಿಕೆಯ 5 ಪಾಲಿಕೆಯ ಅಧಿಕಾರಿಗಳಿಗೆ ಒಂದಷ್ಟು ಟಾಸ್ಕ್ ಅನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ಏನು ಕಂಪ್ಲೀಟ್ ಆಗಿ ಫುಟ್ಪಾತ್ ಗಳಲ್ಲಿ ಇಷ್ಟು ದಿನ ಅಂಗಡಿಗಳನ್ನ ತೆರವು ಮಾಡಿದ್ದಾಯ್ತು, ಜೊತೆಗೆ ಅನಾಥ ವಾಹನಗಳನ್ನ ತೆರವು ಮಾಡಿದ್ದಾಯ್ತು. ಇನ್ನು ಮುಂದೆ ಕಸ ಮುಕ್ತವಾಗಿ ನಮ್ಮ ಬೆಂಗಳೂರನ್ನ ನಿರ್ಮಾಣ ಮಾಡ್ಬೇಕು ಅನ್ನುವಂತ ಸದುದ್ದೇಶದಿಂದಾಗಿ 45 ದಿನಗಳ ಚಾಲೆಂಜ್ ಅನ್ನ ಇದೀಗ ನೀಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಮೀಟಿಂಗ್ ಅಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಖಡಕ್ ಸೂಚನೆಯನ್ನ ನೀಡಿದ್ದು, ಕೇವಲ ಇದು 6 ತಿಂಗಳ ಒಂದು ಅವಧಿಯಲ್ಲಿ ಕಂಪ್ಲೀಟ್ ಆಗಿ ಆಗ್ಬೇಕು ಅನ್ನುವಂತಹ ಒಂದು ಸೂಚನೆ. ಈಗ 6 ತಿಂಗಳು ಅಥವಾ 45 ದಿನಗಳ ಅಭಿಯಾನ ಅಂತಂದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಹೆಂಗೆ? ಯಾಕಂದ್ರೆ ಈಗ ಜನರು ಕೂಡ ಒಂದ್ ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಅಲ್ಲಲ್ಲಿ ಬಿಸಾಕ್ಬಿಡ್ತಾರೆ ಕಸನ. ಖಾಲಿ ಸೈಟು ಅಥವಾ ಪಾಳು ಬಿದ್ದಿರೋ ಮನೆ ಅಂದ್ರೆ ಗಾಡಿಲಿ ಹೋಗ್ತಾ ಎಸ್ಬಿಟ್ಟು ಹೋಗ್ಬಿಡ್ತಾರೆ. ಈಗ ಸೈಟ್ ಮಾಲೀಕರ ಮೇಲೂ ಕೂಡ ಜವಾಬ್ದಾರಿ ಇದೆ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ಶರತ್, ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಘಟನೆ ನಡೆದಿರುವಂತದ್ದು. ಕೆಲವೊಂದಷ್ಟು ಏರಿಯಾದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕಸವನ್ನ ಒಂದು ನಿರ್ಜನ ಪ್ರದೇಶಗಳಿಗೆ ಹಾಕಿರುವಂತದ್ದು, ಅಥವಾ ಒಂದು ಕಸದ ಪೌರ ಕಾರ್ಮಿಕರು ಏನಿರ್ತಾರೆ ಅಂತವ್ರಿಗೆ ಒಂದಷ್ಟು ದುಡ್ಡನ್ನ ಕೊಟ್ಟು ಕಸವನ್ನ ಸರಬರಾಜು ಮಾಡುವಂತದ್ದು. ಅವ್ರು ಎಲ್ಲೋ ಒಂದು ಕಡೆ ಸಿಕ್ಕಿದ್ ರೋಡಲ್ಲಿ ಎಸೆಯುವಂತ ಕೆಲಸ ಕೂಡ ಆಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಘಟನೆ ಕೂಡ ನಡೆದಿರುವಂತದ್ದು. 10 ಲಕ್ಷ ದಂಡ ಕೂಡ ಅದಕ್ಕೆ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕೆಲಸ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅಲ್ಲಿ ಅಧಿಕಾರಿಗಳ ಪಾತ್ರ, ರಾಜಕೀಯ ವ್ಯಕ್ತಿಗಳ ಪಾತ್ರ ಎಷ್ಟಿರುತ್ತೋ ಒಬ್ಬ ಸಾರ್ವಜನಿಕರಾಗಿ ಪ್ರತಿಯೊಬ್ಬರ ಪಾತ್ರ ಕೂಡ ಅಷ್ಟೇ ಮುಖ್ಯವಾಗುವಂಥದ್ದು. ಯಾಕಂದ್ರೆ ಈ ಸಾಮಾನ್ಯವಾಗಿ ಕಸದ ಗಾಡಿಗಳು ಮುಂಜಾನೆ 6-7 ಗಂಟೆಗೆ ಸುಮಾರಿಗೆ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ಕೆಲವೊಂದಷ್ಟು ನಾಗರಿಕರು ಏನ್ ಮಾಡ್ತಾರೆ, ಯಾರು ಹೋಗಿ ಎದ್ದು ಕಸ ಹಾಕ್ತಾರಪ್ಪ ಅನ್ನುವಂತ ನಿರ್ಲಕ್ಷ್ಯದಿಂದ ಏನ್ ಮಾಡ್ತಾರೆ, ಆ ಒಂದು ಗಾಡಿಗಳು ಹೋದ ಬಳಿಕ ಎಲ್ಲೆಲ್ಲಿ ಖಾಲಿ ಸೈಟ್ಗಳಿರುತ್ತೆ ಅಂತಹ ಜಾಗಕ್ಕೆ ಕಸವನ್ನ ವಿಲೇವಾರಿ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಹಾಗಾಗಿ ಅಂತಹ ಒಂದು ಸಾರ್ವಜನಿಕರಿಗೆ, ಬೆಂಗಳೂರಿನ ನಾಗರಿಕರಿಗೆ ಇವತ್ತು ಕಸದ ಸಮಸ್ಯೆಗೆ ಮುಕ್ತಿ ನೀಡಬೇಕು ಅನ್ನುವಂತಹ ಮನವಿ ಕೂಡ ಮಾಡಿರುವಂತದ್ದು. ಇವತ್ತಿನ ಒಂದು ಮೀಟಿಂಗ್ ಅಲ್ಲಿ ಸಾಮಾನ್ಯವಾಗಿ ಅವರು ಎಷ್ಟೇ ಮೀಟಿಂಗ್ ಗಳನ್ನ ಕರೆದಂತ ಸಂದರ್ಭದಲ್ಲಿ ಸಾರ್ವಜನಿಕರ ಮನವೊಲಿಕೆಗೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಇನ್ನು ಕೆಲವೊಂದಷ್ಟು ಸೈಟ್ ಗಳಾಗಿರ್ಬೋದು, ಆ ಸೈಟ್ ಗಳನ್ನ ಗಮನಿಸಿದ್ರೆ ಅಲ್ಲಿ ಸೈಟ್ ಇದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಕಂಪ್ಲೀಟ್ ಆಗಿ ಗಾರ್ಬೇಜ್ ಆವರಿಸ್ಕೊಂಡಿರುತ್ತೆ. ಇಲ್ಲ ಕಸಗಳಾಗಿರ್ಬೋದು ಅಥವಾ ಒಂದಷ್ಟು ಗಿಡಗಳು, ವೇಸ್ಟೇಜ್ ಗಿಡಗಳಾಗಿರ್ಬೋದು, ಅದೆಲ್ಲವೂ ಕೂಡ ಇರುವಂತದ್ದು. ಅಂತಹ ಕಸಗಳ ತುಂಬಿರುವಂತಹ ಸೈಟ್ ಏನಿದೆ ಆ ಸೈಟ್ ನ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಕ್ಲೀನ್ ಮಾಡ್ಕೊಳ್ಳುವಂತ ಎಲ್ಲವೂ ಕೂಡ ಆ ಒಂದು ಸೈಟ್ ನ ಮಾಲೀಕರು ಯಾರಿರ್ತಾರೆ ಅವರಿಗೆ ಸಂಬಂಧಪಟ್ಟಿರುತ್ತೆ. ಒಂದು ವೇಳೆ ಆ ಸೈಟ್ ಅಲ್ಲಿ ಏನಾದ್ರು ಕಸ ತುಂಬಿಟ್ಕೊಂಡಿದ್ದೆ ಆದ್ರೆ ಅದರ ಸಂಪೂರ್ಣ ಹೊಣೆಯ ಒಂದು ಸೈಟ್ ನ ಮಾಲೀಕರೇ ಆಗಿರುವಂತದ್ದು. ಹಾಗಾಗಿ ಈ ಒಂದು ಏನು ನಿಗದಿತ ಅವಧಿಯಲ್ಲಿ ಕಂಪ್ಲೀಟ್ ಆಗಿ ಯಾರೆಲ್ಲ ಸೈಟ್ ಗಳು ಖಾಲಿ ಬಿದ್ದಿದೆ, ಅಲ್ಲೇನೋ ಗಾರ್ಬೇಜ್ ತುಂಬಿಕೊಂಡಿದೆ, ಅದನ್ನ ಕ್ಲೀನ್ ಮಾಡಿಸ್ಲೇಬೇಕು. ಒಂದ್ ವೇಳೆ ಮಾಡಿಸದ ಪಕ್ಷದಲ್ಲಿ ಆ ಸೈಟ್ ಮಾಲೀಕರಿಗೆ ದಂಡವನ್ನು ಕೂಡ ವಿಧಿಸಲಾಗುತ್ತೆ ಅನ್ನುವಂತಹ ಎಚ್ಚರಿಕೆ ಕೂಡ ನೀಡಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ವಿನೋದ ಡೀಟೇಲ್ಸ್ಗಾಗಿ.